ಆಗಲಿ ಫೋನ್ ಮಾಡಿದಾಗ ಬ್ಯುಸಿ ಬರ್ತಾಯಿತ್ತು, ಈಗ ಸ್ವಿಚ್ ಆಫ್ ಅಂತ ಬರ್ತಾ ಇದೆ. ಅಲ್ಲಿ ಏನಾಗಿದೆಯೋ ಏನೂ ಗೊತ್ತಾಗ್ತಾ ಇಲ್ಲ. ಮೇ ಬಿ ಅವಳು ನಮಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ಬೋದು. ಅಷ್ಟರಲ್ಲಿ ಅವ್ನು ಮೊಬೈಲ್ ಕಿತ್ಕೊಂಡಿರ್ತಾನೆ. ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಪ್ರಯೋಜನ ಇಲ್ಲ. ನಾನು ನೋಡ್ತೀನಿ ಅದು ಎಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ. ನಾನು ನಮ್ಮ ಗೋಡನೆಲ್ಲ ಚೆಕ್ ಮಾಡ್ತೀನಿ. ನಿಂಗೆ ಡೌಟ್ ಇರೋ ಕಡೆ ನೀನು ಚೆಕ್ ಮಾಡು. ಹಾಂ ನೋಡಿ. ಭೂಪತಿ, ನಾನು ಬರ್ತೀನಿ. ಅಮ್ಮ ನೀನಾ? ನಾನು ಎಲ್ಲಿಗೆ ಹೋಗ್ತೀನೋ ಆ ಜಾಗ ಎಷ್ಟು ರಿಸ್ಕ್ ಇರುತ್ತೋ ಗೊತ್ತಿಲ್ಲ. ನೀನ್ ಯಾಕೆ ಬರಕ್ ಹೋಗ್ತೀಯಮ್ಮ? ನೋ ಭೂಪತಿ, ಐಲ್ ಕಮ್ ವಿತ್ ಯು. ಇಷ್ಟೇ ನೋಡಿದ್ದೀನಂತೆ, ಇದನ್ನು ನೋಡ್ತೀನಿ. ಈ ಲೈಫ್ ಮುಗಿಯೋಷ್ಟರಲ್ಲಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡ್ತೀನಿ. ಅಮ್ಮ ಇವಾಗ ಆ ಮಾತೆಲ್ಲ ಬೇಕಮ್ಮ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ಸರಿ ನಡಿ ಭೂಪತಿ. ಹಲೋ ಹಲೋ ಭೂಪತಿ, ದಿಸ್ ಇಸ್ ಟೋಟಲಿ ಅನ್ಫರ್ಗಿವಬಲ್. ನಿಮ್ಮ ಮನೆಯವ್ರಿಗೆಲ್ಲ ಏನಾಗಿದೆ? ಯಾಕೆ ಈ ತರ ಮಾಡ್ತಿದ್ದೀರಾ? ನನ್ನ ಮಗಳು ಅಂದ್ರೆ ಏನ್ ಅನ್ಕೊಂಡಿದ್ದೀರಾ? ನೋಡಿ, ಒಂದು ನಿಮಿಷ ನನ್ನ ಮಾತು ಕೇಳಿ. ಏನ್ ಕೇಳೋದು ಬಿಡೋದು ಏನಿಲ್ಲ. ಇನ್ನು ನಾನು ನೆಂಟ್ರು ಬೀಗರು ಅಂತ ನೋಡ್ದೆ ನನ್ನ ಕೈಲಿ ಏನಾಗುತ್ತೋ ಅದನ್ನ ಮಾಡೇ ಮಾಡ್ತೀನಿ. ಆಗ್ಲೇ ನಿಮ್ಗೆಲ್ಲ ಬುದ್ಧಿ ಬರೋದು ಅನ್ಸುತ್ತೆ. ನಿನ್ನೆವರೆಗೂ ಮೌರ್ಯ, ಇವತ್ತು ಶೌರ್ಯನಾ? ನಿಮ್ ಮಗಳಿಗೆ ಏನು ಆಗಲ್ಲ ಸರ್. ನಿಮ್ ಮಗಳಿಗೆ ಏನು ಆಗಲ್ಲ. ಅವಳ ಮೇಲೆ ಒಂದು ಚಿಕ್ಕ ಗಾಯನ ಬೀಳದೆ ವಾಪಸ್ ಮನೆ ಕರ್ಕೊಂಡ್ ಬರೋ ಜವಾಬ್ದಾರಿ ನಂದು. ನೋಡಿ, ಇವತ್ತಿಗೆ ಇದು ಎಲ್ಲಾನು ಮುಗಿಯುತ್ತೆ. ದಯವಿಟ್ಟು ನೀವು ಸುಮ್ಮನಿರ್ಬೇಕು. ಅಷ್ಟು ಮಾಡಿ ಸಾಕು. ಹಲೋ ಹಲೋ ಭೂಪತಿ. ಅಮ್ಮ ಬಾ. ನಾನು ಬರ್ತೀನಿ ಪ್ಲೀಸ್. ನೀವಾ? ಪ್ಲೀಸ್ ಭೂಪತಿ, ನಕ್ಷತ್ರಂಗೆ ಏನಾಗುತ್ತೋ ಅಂತ ನನಗೆ ಭಯ ಆಗ್ತದೆ. ಪ್ಲೀಸ್ ಕರ್ಕೊಂಡು ಹೋಗಿ. ನಕ್ಷತ್ರಂಗೆ ಏನು ಆಗಲ್ಲ. ಆಗದಕ್ಕೆ ಬಿಡೋದು ಇಲ್ಲ. ಯೋಚನೆ ಮಾಡ್ಬಿಡಿ. ಬರೀ ಬಾಮ. ನೀವಿಬ್ರು ಹೆದರಬೇಡಿ. ನನ್ನ ಮಗಳಿಗೆ ಏನೂ ಆಗಲ್ಲ. ಇವತ್ತಿ ಚಂದ್ರಶೇಖರ್ ಏನು ಅಂತ ಅವ್ರಿಗೆ ತೋರಿಸ್ತೀನಿ. ಹಲೋ ಕಮಿಷನರ್, ಐ ನೀಡ್ ಯುವರ್ ಹೆಲ್ಪ್ ಬ್ಯಾಡ್ಲಿ. ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ. ಶಕುಂತಲಾ ಅವ್ರ ಹಿರಿಯ ಮಗ ಶೌರ್ಯ ಇದನ್ನ ಮಾಡಿರೋದು ಸರ್. ಸರ್, ಇಮಿಡಿಯೇಟ್ ಆಗಿ ಅವ್ನು ಸಿಟಿ ಬಿಟ್ಟು ಹೊರಗಡೆ ಹೋಗದಿರೋ ಹಾಗೆ ಎಲ್ಲ ಕಡೆ ರೋಡ್ ಬ್ಲಾಕ್ ಮಾಡಿ ಸರ್. ಎಸ್ ಸರ್, ಪ್ಲೀಸ್ ಟೇಕ್ ಇಮಿಡಿಯೇಟ್ ಆಕ್ಷನ್. ಇದು ನನ್ನ ಮಗಳ ಜೀವದ ಪ್ರಶ್ನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದ್ಯಾಕೋ ಇಲ್ಲೇ ನಿಲ್ಲೋ ಹಂಗೆ ಕಾಣಲ್ಲ. ಈ ಶಕುಂತಲಾ ದೇವಿಯವ್ರ ಮಕ್ಕಳು ನನ್ನನ್ನು ಪದೇ ಪದೇ ಕೆಣಕಿ ತಪ್ಪು ಮಾಡ್ತಿದ್ದಾರೆ. ಆದ್ರೆ ನಾನು ಯಾರನ್ನು ಬಿಡಲ್ಲ. ಒಬ್ಬೊಬ್ರಿಗೂ ತೋರಿಸ್ತೀನಿ. ಈ ನ್ಯೂಸು ಪ್ರತಿಯೊಂದು ನ್ಯೂಸ್ ಚಾನಲ್ಲೂ ಲೈವ್ ನ್ಯೂಸ್ ಆಗಬೇಕು. ಹಾಗೆ ಮಾಡ್ತೀನಿ. ಅವನಿ ಸಿಟಿ ಬಾರ್ಡರ್ ಬಿಟ್ಟು ಅದು ಹೇಗೆ ತಪ್ಪಿಸ್ಕೊಂಡು ಹೋಗ್ತಾನೋ ನಾನು ನೋಡ್ತೀನಿ. ಹಲೋ, ನನ್ನ ಮಗಳು ಕಿಡ್ನಾಪ್ ಆಗಿದ್ದಾಳೆ. ಶಕುಂತಲಾ ದೇವಿಯವ್ರ ಹಿರಿಯ ಮಗ ಶೌರ್ಯ ಈ ಕಿಡ್ನಾಪ್ ಮಾಡಿರೋದು. ಈ ನ್ಯೂಸು ಎಲ್ಲ ಚಾನಲ್ ಲೈವ್ ಆಗಿ ಕವರ್ ಆಗಬೇಕು. ಅವ್ರಿಗೇನಾದ್ರೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನಗೆ ಫೋನ್ ಮಾಡಕ್ ಹೇಳು. ರೀ, ನ್ಯೂಸ್ ಚಾನಲ್ ಅಲ್ಲ ರೀ? ಈ ಚಂದ್ರಶೇಖರ್ಗೆ ತಲೆ ಕೆಟ್ಟರೆ ಏನ್ ಮಾಡ್ತಾನೆ ಅಂತ ಅವ್ರಿಗೆಲ್ಲ ಅರ್ಥ ಆಗ್ಬೇಕು. ಸಲ ನನ್ನ ಮಗಳಿಗೆ ತೊಂದರೆ ಕೊಡೋದಲ್ಲ, ಮುಟ್ಟಕ್ಕೂ ಯೋಚನೆ ಮಾಡ್ಬೇಕು. ಹಾಗೆ ಮಾಡ್ತೀನಿ ನೋಡು. ಬಾಬಾ, ಬಾಬಾ ಪೊಲೀಸ್ ಇದ್ದಾರೆ. ಬಾಬಾ, ಬಾಬಾ ನನ್ನ ಮಾತು ಕೇಳಿ, ಬೇಡ, ಮನೆಗೆ ಹೋಗೋಣ ಬಾಬಾ. ಸುಮ್ನೆ ನೀ ಸಮಸ್ಯೆನ ಮೈಗೆ ಹೇಳ್ಕೋಬೇಡಿ ಬಾಬಾ. ನನ್ನ ಅಪ್ಪನ ದಟಿನಿ ನನ್ಗೇನು ಮಾಡಕ್ಕಾಗಲ್ಲ. ಅವ್ರು ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಬಾಬಾ. ನಿನ್ನ ಅಪ್ಪನ ಹೆಸರು ಹೇಳಿ ನನ್ನನ್ನು ಹೆದರ್ಸ್ತಾ ಇದೆಯಾ? ಇಲ್ಲ ಬಾಬಾ, ನಾನ್ ನಿಮ್ಮನ್ನ ಹೆದರ್ಸಿಲ್ಲ. ನನ್ನ ಹೆದರಿಕೆನ ಹೇಳ್ಕೊತಿದ್ದೀನಿ. ನನ್ನಪ್ಪ ನನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ ಬಾಬಾ. ಅದರಿಂದ ಯಾರಿಗೇನ್ ಬೇಕಾದ್ರೂ ಆಗ್ಬೋದು. ಹಿಂದೆ ಮುಂದೆನೂ ನೋಡಲ್ಲ ಅವರು. ಪ್ಲೀಸ್ ಬಾಬಾ, ನನ್ ಭಯ ಅದೇ. ನಿಮ್ ತಮ್ಮ ಅಂತೀನಿ, ದಯವಿಟ್ಟು ಮನೆಗೆ ಹೋಗಿ ನೋಡಿ. ಅಲ್ಲಿ ಬೇಕಾದ್ರೆ ನಾನ್ ಮಾತಾಡ್ತೀನಿ. ನಿಮಗ್ ತೊಂದರೆ ಆಗೋ ತರ ನಾನು ಏನು ಮಾಡಲ್ಲ. ಬಾಬಾ ಪ್ಲೀಸ್ ಬಾಬಾ, ಪೊಲೀಸರು ನಿಮ್ಗೋಸ್ಕರನೇ ಕಾಯ್ದಿದ್ದಾರೆ. ನೀವು ಸಿಕ್ಕಾಕೋತೀರಾ ಬಾಬಾ. ದಯವಿಟ್ಟು ಮನೆಗೆ ನಡೀರಿ. ನಿಮ್ ತಮ್ಮ ಅಂತೀನಿ, ಪ್ಲೀಸ್ ಬಾಬಾ.
ದೊಡ್ಡೋರು, ಮನೆಗೆ ಹಿರಿ ಮಗ. ನೀವಿಂತ ತಪ್ಪು ಮಾಡಬೇಡಿ ಬಾವ. ನನ್ನ ಮೇಲಿನ ಸಿಟ್ಟಿಗೆ ನೀವು ಮನೆಯವ್ರ ಪ್ರೀತಿನ ಕಳ್ಕೋಬೇಡಿ. ಅವ್ರು ಯಾವತ್ತೂ ಒಪ್ತಾ ಇರೋ ಪರಿಸ್ಥಿತಿ ತಂದ್ಕೋಬೇಡಿ ಬಾವ. ಒಂದ್ಸರಿ ಮಯೂರಿ ಅಕ್ಕನ್ನ ನೆನ್ಸ್ಕೊಳ್ಳಿ, ನಿಮ್ ಮಗಳನ್ನ ನೆನ್ಸ್ಕೊಳ್ಳಿ, ನಿಮ್ಮಮ್ಮನ್ನ ನೆನ್ಸ್ಕೊಳ್ಳಿ ಬಾವ. ನೋಡಿ, ನಾನು ಸತ್ರೆ ಇನ್ನೊಂದು ಕ್ಷಣದಲ್ಲಿ ನನ್ನ ಜೀವ ಹೋಗುತ್ತೆ. ಆಮೇಲೆ ನನಗೆ ಯಾವ ನೋವು ಇರಲ್ಲ. ಆದ್ರೆ ನೀವು ಬದುಕಿದ್ದು ಪ್ರತಿದಿನ ನೋವು ಪಡ್ತೀರಾ, ಒಬ್ಬಂಟಿಯಾಗಿ ಬದುಕ್ತೀರಾ. ಹಾಗೆ ಮಾಡ್ಕೋಬೇಡಿ ಬಾವ. ಆ ಥರ ಪರಿಸ್ಥಿತಿ ತಂದ್ಕೋಬೇಡಿ. ನಿಮ್ಮ ಮನೆಯವ್ರಿಗೆ ದ್ರೋಹ ಮಾಡಬೇಡಿ ಬಾವ. ನನ್ನ ಲೈಫ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಗೆ ಬದುಕೋತೀನಿ ಅದ್ರ ಬಗ್ಗೆ ನಿನಗೆ ಯೋಚನೆ ಬೇಡ. ಏಯ್, ಅಣ್ಣಂಗೆ ನಾನಿದ್ದೀನಿ, ಅವ್ನು ಯಾವತ್ತೂ ಒಂಟಿ ಅಲ್ಲ. ಈ ತರ ಎಮೋಷನಲ್ ಡೈಲಾಗ್ ಹೊಡೆದು ತಪ್ಪಿಸ್ಕೊಂಡು ಹೋಗ್ಬೋದು ಅನ್ಕೋಬೇಡ. ಅಣ್ಣ ಇದಕ್ಕೆಲ್ಲ ಬೀಳಲ್ಲ. ಕರೆಕ್ಟಾಗಿ ಹೇಳ್ದೆ ಕಣೋ. ನಮ್ಮ ಲೈಫ್ನ ಹಾಳು ಮಾಡಿ ಈಗ ನಮಗೆ ಪಾಠ ಮಾಡ್ತಾ ಇದ್ದಾಳೆ. ಮೊದಲು ನಿನ್ನ ಕತೆ ಮುಗಿಸಿ ನಿಮ್ಮಪ್ಪಗೆ ನಿನ್ನ ಬಾಡಿ ಪಾರ್ಸಲ್ ಮಾಡ್ತೀನಿ. ಮನೆ ಮುಂದೆ ಹೆಣ ಇಟ್ಕೊಂಡು ಅವ್ನು ಮುದ್ದಾಡ್ತಾನೆ. ನನ್ನ ಕಣ್ಣು ತುಂಬಾ ನೋಡ್ಬೇಕು. ಭೂಪತಿ, ನಾವ್ ಎಲ್ಲಿಗೆ ಹೋಗ್ತಿದ್ದೀವಿ? ಅವ್ರೆಲ್ಲಿದಾರೆ? ನಕ್ಷತ್ರ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ. ನಾವ್ ಈ ತರ ಅಲಿತಿದ್ರೆ ಅವಳು ಸಿಗ್ತಾಳ? ಹೌದು ಭೂಪತಿ, ನಾವು ಗೊತ್ತು ಗುರಿ ಇಲ್ಲದೆ ಹೋಗ್ತಿದೀವಿ ಅಂತ ಅನ್ನಿಸ್ತಿಲ್ವಾ? ಅಟ್ಲೀಸ್ಟ್ ಪೊಲೀಸ್ ಹೆಲ್ಪ್ ಆದ್ರೂ ತಗೋಬೇಕಾಗಿತ್ತು. ಅವ್ರ ಲೊಕೇಶನ್ ನ ಟ್ರೇಸ್ ಮಾಡಿರೋರು. ಎಲ್ಲಿಗೆ ಹೋಗ್ತಿದೀವಿ ಭೂಪತಿ? ಹೇಳಿದ್ನಲ್ಲಮ್ಮ ಅಮ್ಮ, ಇವತ್ತು ಇದಕ್ಕೊಂದು ಅಂತ್ಯ ಕಾಣೇ ಕಾಣುತ್ತೆ ಅಂತ. ಇದ್ಯಾವ ಜಾಗ? ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರೆ? ಇದೇ ಕ್ಲೈಮ್ಯಾಕ್ಸ್ ನಡೆಯೋ ಜಾಗ. ಬನ್ನಿ ಬನ್ನಿ. ಅಣ್ಣ, ನೀನ್ ನನಗೋಸ್ಕರ ಇಂಥ ಒಂದು ರಿಸ್ಕ್ ತಗೋತೀಯ ಅಂದ್ರೆ ಮೆಚ್ತೆ ಕಣೋ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಇವಳನ್ನ ಒಂದಣ್ಣಗೆ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾಮೋದ್ಯಾ? ಪ್ಲೀಸ್, ನಿನ್ ಜೊತೆ ಮಾತಾಡೋದಕ್ಕೆ ನನಗೆ ಮನ್ಸಿಲ್ಲ, ಹೊರಟೋಗು. ಭೂಪತಿ, ಒಂದ್ ನಿಮಿಷ ನನ್ನ ಮಾತು. ನಾನು ಹೇಳ್ದೆ ಹೊರಟಿಸ್ಕೊ ಅಂತ. ಭೂಪತಿ, ಐ ಆಮ್ ಸಾರಿ, ಐ ಆಮ್ ರಿಯಲಿ ಸಾರಿ. ನನ್ನ ಮಾತು ಕೇಳು, ತಪ್ಪೆಲ್ಲ ನಂದೆ. ನನ್ನ ತಪ್ಪು ನನಗೆ ಅರ್ಥ ಆಗಿದೆ ಭೂಪತಿ. ಮನೆಗೆ ದೊಡ್ಡ ಮಗ ನಾನು, ಜವಾಬ್ದಾರಿಯಿಂದ ಇರಬೇಕಾದವನು. ನಾನಿಂಥ ಕೆಲಸ ಮಾಡಿದ್ರೆ ಮನೆ ಮರ್ಯಾದೆ ಏನಾಗಬೇಕು ಅಂತ ಯೋಚನೆ ಮಾಡದೆ ದುಡುಕ್ಬಿಟ್ಟೆ. ಐ ಆಮ್ ಸಾರಿ ಕಣೋ, ಐ ಆಮ್ ರಿಯಲಿ ಸಾರಿ. ಮಾಡೋದೆಲ್ಲ ಮಾಡಿ ಈಗ ಸಾರಿ ಕೇಳಿದ್ರೆ ಏನೋ ಪ್ರಯೋಜನ? ನಿನ್ನ ಕ್ಷಮಿಸೋ ಅಷ್ಟು ನಾನೇನು ತೊಟ್ಟೋನಲ್ಲ ಬಿಡು. ಭೂಪತಿ, ಹಾಗೆ ಪ್ಲೀಸ್. ನಿನ್ಗೇನು ಮೌರ್ಯ ಹೇಳ್ಬೇಕಲ್ವಾ? ನಾನು ಹೆಲ್ಪ್ ಮಾಡ್ತೀನಿ. ಅವನನ್ನು ಹಿಡಿಯೋದಕ್ಕೆ ನೀನು ನನಗೆ ಹೆಲ್ಪ್ ಮಾಡ್ತೀಯ? ಹೌದು. ಸದ್ಯಕ್ಕೆ ಇಡೀ ಮನೆಯಲ್ಲಿ ಮೌರ್ಯ ಬ್ಲೈಂಡ್ ಆಗಿ ಹಿಂದೆ ಮುಂದೆ ನೋಡದೆ ನಂಬೋ ವ್ಯಕ್ತಿ ಅಂದ್ರೆ ಅದು ನಾನೊಬ್ನೇ. ಅವನಿಗೆ ನನ್ನ ಮೇಲೆ ಡೌಟ್ ಬರಲ್ಲ. ಆದರೆ ನಾವು ಇದನ್ನು ಇಟ್ಕೊಂಡು ಒಂದು ಆಟ ಆಡಬೇಕು. ನೀನು ಹೇಳೋದು ನಿಜ.
ಈಗ ಅವನು ನಿನ್ನನ್ನೇ ನಂಬೋದು. ನಾನು ಹೇಳ್ದಾಗ ಮಾಡ್ತೀಯಾ? ಹೇಳು, ಮಾಡೇ ಮಾಡ್ತೀನಿ. ಎಲ್ರ ಮುಂದೆ, ಮನೆಯವ್ರಿಗೆ ಎಲ್ರ ಮುಂದೆ ನನ್ನ ಜೊತೆ ಜಗಳಾಡು. ತುಂಬ ದೊಡ್ಡ ಜಗಳ. ನಾನು ನೀನು ಇನ್ಯಾವತ್ತೂ ಮಾತಾಡೋಕ್ಕೆ ಆಗದಿರೋಷ್ಟು ಜಗಳ. ಇನ್ಫ್ಯಾಕ್ಟ್ ಈ ಮನೆಯವ್ರಿಗೆಲ್ಲ ಗೊತ್ತಾಗೋಷ್ಟು ಜಗಳ. ಅತ್ತಿಗೆ ಜೊತೆನೂ ನೀನು ಜಗಳ ಆಡಬೇಕು, ಅಷ್ಟು ರಿಯಲ್ ಅನ್ನಿಸ್ಬೇಕಿದು. ಅಮ್ಮ ಬಂದ್ರು ಅಮ್ಮ ಮುಂದೆನೂ ಹಿಂಗೆ ಜಗಳ ಆಡಬೇಕು. ಕೊನೆಯಲ್ಲಿ ಹೋಗ್ತಾ ನೀನ್ ಮನೆಯಿಂದ ಹೊರಗಡೆ ಹೋಗೋಷ್ಟು ಜಗಳ ಆಡು. ಮನೆಯಿಂದ ಹೋಗ್ತಾ ನಕ್ಷತ್ರ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ಶುರು ನನಗೆ ಹೊಡೆಯೋದ್ರೆ ನಿನ್ನ ಕಪಾಳಕ್ಕೆ ಹೊರಬೇಕು. ಭೂಪತಿ, ಏನೋ ಹೇಳ್ತಾ ಇದೆಯಾ? ನಿನಗೆ ನಾನು ಹೊಡಿಬೇಕಾ? ನೋನು, ಜಗಳ ಅಲ್ಲ, ಓಕೆ, ಆದರೆ ಹೊಡೆಯೋದಲ್ಲ ಬೇಡ. ಒಂದೇ ಒಂದು ಏಟು ಹೊಡೆದು ಬಿಡು. ಇಲ್ಲ ಅಂದ್ರೆ ಯಾರು ಸೀರಿಯಸ್ ಆಗಿ ತಗೊಳ್ಳಲ್ಲ, ಅರ್ಥ ಮಾಡ್ಕೋ. ಈ ವಿಷಯ ನಮ್ಮಿಬ್ರು ಮಧ್ಯದಲ್ಲೇ ಇರಬೇಕು, ಯಾರಿಗೂ ಗೊತ್ತಾಗ್ಬಾರ್ದು. ಅವನಿಗಿನ್ನ ಯಾರ್ಯಾರು ಲಿಂಕಲ್ಲಿ ಇದ್ದಾರೋ, ಯಾರ್ಯಾರು ಸಪೋರ್ಟ್ ಮಾಡ್ತೀಯಾರೋ ಯಾರಿಗೂ ಗೊತ್ತಿಲ್ಲ, ಅರ್ಥ ಮಾಡ್ಕೋ. ಆಯ್ತು, ಸರಿ. ಅವನು ಎಷ್ಟು ಸ್ಮಾರ್ಟ್ ಅಂತ ಈಗಾಗಲೇ ಪ್ರೂವ್ ಮಾಡಿದ್ದಾನೆ. ನಾವೆಲ್ಲ ಅವನಿಗಿಂತ ಮುಂಚೆ ಹುಟ್ಟೋರು, ಅವನಿಗಿಂತ ಒಂದು ಹೆಜ್ಜೆ ಮುಂದಿರಬೇಕು. ಈ ವಿಷಯ ಯಾರಿಗೂ ಗೊತ್ತಾಗ್ಬಾರ್ದು. ನೀನು ಜೋರ್ ಜಗಳ ಮಾಡಿ ಮನೆ ಬಿಟ್ಟೆ ಹೊಟ್ಟೋಗು. ನಕ್ಷತ್ರನೂ ನಾನು ನಿನ್ನಿಂದಾನೇ ಕಳಿಸ್ತೀನಿ. ಹೋಗಿ ಖಂಡಿತವಾಗಿ ಬರ್ತಾಳೆ. ನೀನು ಮಾಡು, ನನಗೆ ಲೈವ್ ಲೊಕೇಶನ್ ಶೇರ್ ಮಾಡು. ಅದನ್ನು ಫಾಲೋ ಮಾಡೋ ನಾನು ಬರ್ತೀನಿ. ಆಯ್ತು, ನೀನು ಹೇಳ್ದಂಗೆ ಮಾಡ್ತೀನಿ.